ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಸೋಮವಾರ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನೇನು ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಬೆಳಗ್ಗೆ ನನ್ನ ಮಕ್ಕಳಿಗೆ ಸ್ಕೂಲ್ಗೆ ರೆಡಿ ಮಾಡಿದ್ದೀನಿ. ಇವತ್ತು ಮಿಡ್ ಟರ್ಮ್ ಎಕ್ಸಾಮ್ ಇದೆ ಇವ್ರಿಗೆ. ಮಿಡ್ ಟರ್ಮ್ ಎಕ್ಸಾಮಲ್ಲಿ ಮಾರ್ಕ್ಸ್ ಚೆನ್ನಾಗಿ ತೆಗೆದ್ರೆ ಸೈಕಲ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಅವ್ರ ಪಪ್ಪ. ಅದಕ್ಕೆ ಇಬ್ಬರು ಡಿಸ್ಕಷನ್ ಮಾಡ್ತಿದ್ದಾರೆ, ನಾನು ಚೆನ್ನಾಗಿ ಮಾಡ್ತೀನಿ ಅಂತೇಳಿ. ದೀಪಿಗೆ ಆಲ್ರೆಡಿ ಸೈಕಲ್ ಇದೆ, ಅದು ಚಿಕ್ಕದು ಬೇಡ, ನನಗೆ ಹೊಸದು ಬೇಕು ಅಂತಿದ್ದಾನೆ. ದೀಪ್ತಿಗೆ ನೀನು ಅದೇ ಯೂಸ್ ಮಾಡೋಣ, ನನಗೆ ಬೇಡ, ನನಗೂ ಹೊಸದು ಬೇಕು, ನನ್ನ ಮಾರ್ಕ್ಸ್ ಚೆನ್ನಾಗಿ ತೆಗಿತೀನಿ ಅಂತ ಹೇಳ್ತಿದ್ದಾಳೆ. ಟಿಫನ್ಗೆ ಇವತ್ತು ಟೊಮೊಟೊ ಬಾತು ಚಟ್ನಿ ಮಾಡಿದ್ದೆ. ಇಬ್ರಿಗೂ ಟಿಫನ್ ಹಾಕ್ಕೊಟ್ಟೆ. ಟಿಫನ್ ಮಾಡಿ ಅವ್ರು ಸ್ಕೂಲ್ಗೆ ಹೋದರು. ಅವ್ರು ಸ್ಕೂಲ್ಗೆ ಹೋದ್ಮೇಲೆ ಹೊರಗಡೆ ಎಲ್ಲನೂ ಜಾಸ್ತಿ ಗಲೀಜಾಗಿತ್ತು ಮನೆ ಮುಂದೆ. ಇವತ್ತು ಬೆಳಗ್ಗೆ ಕರೆಂಟ್ ಬೋರ್ ನೀರು ನಮ್ಮದು, ಬೆಳಗ್ಗೆ ಕರೆಂಟ್ ಇದ್ದಿದ್ದಕ್ಕೆ ನೀರು ಬರ್ತಾಯಿತ್ತು ಅಂತೇಳಿ ಎಲ್ಲ ನೀಟಾಗಿ ತೊಳೆದು ಸಗಣಿಯೆಲ್ಲ ಎತ್ತಾಕಿ ನೀಟಾಗಿ ತೊಳೆದಿದ್ದೀವಿ. ಇವತ್ತು 4 ಹಸುಗಳಿಗೂ ಮೈ ತೊಳೆದಿದ್ದಾರೆ ನಮ್ಮ ಮನೆಯವರು. ಪಾತ್ರೆಗಳು ಇದೆ, ಪಾತ್ರೆ ತೊಳೆಯೋಕೆ ಹಾಕಿದ್ದೀನಿ. ಜಾಸ್ತಿ ಇದ್ದಾವೆ ಪಾತ್ರೆಗಳು. ಸ್ವಲ್ಪ ಪಾತ್ರೆ ಆಗಿದ್ದಿದ್ರೆ ಒಳಗಡೆ ಸಿಂಕಲ್ಲೇ ತೊಳ್ಕೊಳ್ತಾ ಇದ್ದೆ. ಜಾಸ್ತಿ ಇರೋದ್ರಿಂದ ಹೊರಗಡೆ ತೊಳ್ಕೊಳ್ತಿದ್ದೀನಿ. ಪಾತ್ರೆ ತೊಳೆದು ಕೆರೆಗೆ ಹೋಗೋಣ ತುಳಸಿ ಕಿತ್ಕೊಂಬರೋಕ್ಕೆ, ನಾಳೆ ಮಂಗಳವಾರ ಪೂಜೆಗೆ ಅಂತ ಹೇಳಿ ಪಾತ್ರೆ ತೊಳೆದು ಎತ್ತಿಟ್ಟಿದ್ದೀನಿ. ನಮ್ಮ ಮನೆಯವರು ಇವತ್ತು ತಂದಿರೋ ಹಸುಗೆ ಮೂಗ್ದಾರನೂ ಹಗ್ಗ ಚೇಂಜ್ ಮಾಡ್ತಾರೆ. ಯಾವುದೇ ಹೊಸ ಹಸು ತೊಗೊಂಬರಲಿ, ಫಸ್ಟು ಮೂಗ್ದಾರನೂ ಹಗ್ಗ ಚೇಂಜ್ ಮಾಡ್ತಾರೆ, ಹೊಸದು ಹಾಕ್ತಾರೆ. ಅಲ್ಲಿಟ್ಟಿದ್ದೀನಿ, ತಗೊಂಬಂದು ಕೊಟ್ಟೆ, ಹಾಕ್ತಾಯಿದ್ದಾರೆ ಮೂಗ್ದಾರನೂ. ಇದನ್ನು ಮುಗ್ಜಿಮ್ರ ಅಂತೀವಿ, ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ. ಆರೆಂಜ್ ಕಲರ್ದು ಅದು ಹಾಕಿದ್ರೆ ಒಂಥರ ಚೆನ್ನಾಗಿ ಕಾಣಿಸ್ತೈತೆ ಹಸುಗೆ ಲುಕ್ಕು. ಅದಕ್ಕೆ ತಂದಿಟ್ಟಿದ್ದಾರೆ ಜಾಸ್ತಿನೇ ಮೂಗ್ದಾರ, ಮುಗ್ಜಿಮ್ರ, ಹಗ್ಗಗಳು. ನಾವು ಮನೆಗೆ ಇದೇ ಕೆಲಸನೇ ಅಲ್ವಾ ಮಾಡೋದು, ಹಸು ವ್ಯಾಪಾರ ಮಾಡೋದು, ತೊಗೊಂಬರೋದು, ಮಾರೋದು. ಅದಕ್ಕೋಸ್ಕರ. ಮತ್ತು ಮಣ್ಣಲ್ಲಿ ಒದ್ದಾಡ್ತಿದ್ದಾಳೆ, ಮೈ ನೆವೆ ಆಗ್ತಿದೆಯೇನೋ. ಸ್ನಾನ ಮಾಡಿಸ್ಬೇಕು. ಇದಿನ್ನೂ 5 ತಿಂಗಳು ಮರಿ, ಅದಕ್ಕೆ ಸ್ನಾನ ಮಾಡಿಸಿಲ್ಲ. ಮೈ ನೆವೆಗೆ ಮಣ್ಣಗೆ ಬಿದ್ದು ಒದ್ದಾಡ್ತಾವಳೆ. ಮತ್ತು ಹಸುಗಳ್ನ ಮರದಡೆ ಕಟ್ಟಾಕ್ಬಿಟ್ಟು ಕೆರೆಗೆ ಹೋಗೋಣ ಅಂತೇಳಿ ಹಿಡ್ಕೊಂಬಂದ್ವಿ. ಇದು ಇವತ್ತು ತೊಗೊಂಬಂದಿರೋದಲ್ವ. ಕಟ್ಟಾಕಿ ಮೇಯಿಸಿರೋದು, ಇಲ್ಲ ಹೊರಗಡೆ ಬೈಲಲ್ಲಿ ಮೇಯ್ತೈತೋ ಇಲ್ಲ ಅಂತ ಬಿಟ್ಟಿದ್ವಿ. ಮೇಯ್ತಾ ಇತ್ತು. ಮತ್ತು ಮರದಡೆ ಕಟ್ಟಾಕಿ ಎರಡನ್ನೂ ಮೇವು ಕತ್ತರಿಸಾಕ್ತಿದ್ದಾರೆ ಕೆರೆಗೆ ಹೋಗೋಣ ಅಂತೇಳಿ. ನಾವು ಕೆರೆಗೆ ಹೋಗ್ತಾಯಿದ್ರೆ ನಮ್ಮ ಹಿಂದೆನೇ ಓಡಿ ಬರ್ತಾ ಇದ್ಲು. ಇನ್ನು ನಾಯಿ ಕಚ್ಚಾಕ್ತವೆ ರೋಡಲ್ಲಿ ಅಂತೇಳಿ ಇವಳನ್ನ ಎತ್ಕೊಂಡೋಗಿ ಮನೇಲಿ ಬಿಟ್ಟು ಬೀಗ ಹಾಕ್ಕೊಂಡು ಬ್ಯಾಗ್ ತೊಗೊಂಬಂದೆ. ತುಳಸಿ ಕಿತ್ಕೊಂಬರೋಣ ಅಂತೇಳಿ. ಈ ಸಲ ಮಳೆ ಏನು ಅಷ್ಟಾಗಿಲ್ಲ ನಮ್ಮ ಕಡೆ. ತುಳಸಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಇದೆ ಫಸ್ಟ್ ಹೋಗ್ತಾ ಇರೋದು. ಕೆರೆಯಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ತುಳಸಿ ಕಿತ್ಕೊಳ್ಳೋವರೆಗೂ ನಾನು ಸುಮ್ಮನೆ ನಿಂತ್ಕೊಳ್ಳೋದ ಅಂತೇಳಿ ಮಚ್ಚೂ ಕಟ್ಟಿ ತೊಗೊಂಬಂದವ್ರೆ. ನೀರು ಕಾಯ್ಸೋಕೆ ಸೌದೆ ಕತ್ತರಿಸ್ಕೊಳ್ಳೋಣ ಅಂತೇಳಿ. ತುಳಸಿ ಯಾರೋ ಕಿತ್ಕೊಂಡಿದ್ದಾರೆ ಫ್ರೆಂಡ್ಸ್, ಸ್ವಲ್ಪನೇ ಇದೆ ಇನ್ನು ಚಿಗುರು. ಕೈಯಾಗೆ ಕಿತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಕಟ್ ಮಾಡ್ತಿದ್ದೀನಿ. ಯಾಕಂದರೆ ಇದು ವರ್ಷ ಮಳೆಗೆ ಚಿಗುರುತ್ತೈತೆ. ಫುಲ್ಲು ನಮ್ಮೂರಲ್ಲಿ ಕೆರೆ ತುಂಬ ಇರ್ತಾಯಿತ್ತು. ಈ ಸಲ ಕಮ್ಮಿ ಐತೆ, ಮಳೆ ಜಾಸ್ತಿ ಆಗಿಲ್ವಲ್ಲ ಅದಕ್ಕೆ. ಶನಿವಾರ ಟೈಮಲ್ಲೇ ಚೆನ್ನಾಗಿ ಚಿಗುರ್ತಾಯಿತ್ತು. ಬೇರೆ ಊರವರೆಲ್ಲ ಬಂದು ತುಳಸಿ ಕುಯ್ಕೊಂಡು ಹೋಗ್ತಾಯಿದ್ರು ಮಾರೋರು, ಆ ಥರ ಬರ್ತಾಯಿತ್ತು. ಈ ವರ್ಷ ಇಲ್ಲ, ಸ್ವಲ್ಪನೇ ಬಂದೈತೆ. ಈ ವರ್ಷದಲ್ಲಿ ಇದೇ ಫಸ್ಟ್ ಬಂದಿರೋದು ನಾನು ತುಳಸಿ ಕಿತ್ಕೊಂಡು ಹೋಗೋಕ್ಕೆ. ಇಷ್ಟಿಷ್ಟೇ ಚಿಗುರೈತೆ, ಯಾರೋ ಕಿತ್ಕೊಂಡಿದ್ದಾರೆ ಫಸ್ಟೇನೆ. ಕಿತ್ಕೊಂಬಂದು ಕಟ್ಟಿಕ್ಕೋಣ ಅಂತೇಳಿ ಹಾಕ್ಕೊಂಡಿದ್ದೀನಿ. ನಾಳೆ ಪೂಜೆಗೆ ಇವಾಗೆ ಕಟ್ಟಿಕ್ಕಿದ್ರೆ ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತೇಳಿ ಇದನ್ನೆಲ್ಲ ಚಿಕ್ಕದಾಗಿ ಬಿಡಿಸ್ಕೊಂಡು ಕಟ್ಟಬೇಕು. ಕಟ್ಟೋಣ ಅಂತ ಹಾಕ್ಕೊಂಡಿದ್ದೆ. ನಮ್ಮ ಮನೆಯವರು ಇವಾಗ ಬೇಡ, ನಾಳೆ ಅಲ್ವ ಪೂಜೆ ಇರೋದು, ಎತ್ತಿಟ್ಟು ರೆಡಿಯಾಗಿ ಹೋಗು, ಹಳ್ಳಿಪುರಕ್ಕೆ ಹೋಗಿ ಬರೋಣ ಅಂದರು. ನಂದು ಆಧಾರ ಕಾರ್ಡ್ ಸ್ವಲ್ಪ ಕರೆಕ್ಷನ್ ಇತ್ತು, ಕರೆಕ್ಷನ್ ಮಾಡಿಸ್ಕೊಂಬರೋಣ ಅಂತ ಹೇಳಿ ತುಳಸಿ ನಾಳೆ ಕಟ್ಕೊಳ್ಳೋದಾಗುತ್ತೆ ಅಂತ ಎತ್ತಿಟ್ಬಿಟ್ಟು ರೆಡಿ ಆದೆ. ನನ್ನ ಮಕ್ಕಳು ಬಂದರು. ಇವಾಗ ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇದೆಯಲ್ವಾ, ಫುಲ್ ಕ್ಲಾಸಸ್ ಇಲ್ಲ, ಹಾಫ್ ಡೇ ಕ್ಲಾಸಸ್ಸು. ನನ್ನ ಮಗಳು ಮಮ್ಮಿ ನಾನು ಬರ್ತೀನಿ ಅಂದ್ಲು. ಅವಳನ್ನು ಕರ್ಕೊಂಡು ಹಳ್ಳಿಪುರಕ್ಕೆ ಹೋಗ್ತಾ ಇದ್ದೀವಿ, ನಾನು, ನಮ್ಮ ಮನೆಯವರು, ನನ್ನ ಮಗಳು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.